ವೃಶ್ಚಿಕ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋ ನಿಮ್ಮ ಜೀವನದ ದೊಡ್ಡ ಎಚ್ಚರಿಕೆ ಆಗಬಹುದು. ಮುಂಬರುವ ದಿನಗಳು ನೀವು ಎಂದಿಗೂ ಊಹಿಸದ ಬಿರುಗಾಳಿಯನ್ನು ನಿಮ್ಮ ಜೀವನದಲ್ಲಿ ತರುತ್ತವೆ. ಆದ್ದರಿಂದ ಸ್ನೇಹಿತರೆ, ಈ ವಿಡಿಯೋದ ಪ್ರತಿಯೊಂದು ಮಾತನ್ನು ಎಚ್ಚರಿಕೆಯಿಂದ ಆಲಿಸಿ ಮತ್ತು ಯಾವುದನ್ನು ಬಿಟ್ಟು ಹೋಗುವ ತಪ್ಪನ್ನು ಮಾಡಬೇಡಿ. ಏಕೆಂದರೆ ಅಪೂರ್ಣ ಮಾಹಿತಿಯು ನಿಮ್ಮನ್ನು ಗಂಭೀರ ತೊಂದರೆಗೆ ಸಿಲುಕಿಸಬಹುದು. ನಿಮ್ಮ ಪ್ರೀತಿ ಪಾತ್ರರ ನಡುವೆ ನಿಮ್ಮ ಮನೆಯ ಬಾಗಿಲನ್ನು ಬಿಕ್ಕಟ್ಟು ತಟ್ಟುತ್ತಿದೆ. ಅದು ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಸಿದುಕೊಳ್ಳುವುದಲ್ಲದೆ ನಿಮ್ಮ ಇಡೀ ಕುಟುಂಬವನ್ನು ಅಲುಗಾಡಿಸುತ್ತದೆ. ಜ್ಯೋತಿಷ್ಯ ಲೆಕ್ಕಾಚಾರಗಳು ಮತ್ತು ಬದಲಾಗುತ್ತಿರುವ ಗ್ರಹ ಸ್ಥಾನಗಳು ನಿಮ್ಮ ಕುಟುಂಬದ ಗೌರವ ಮತ್ತು ಸಂಪತ್ತಿನ ಮೇಲೆ ನೇರವಾಗಿ ಪರಿಣಾಮ ಬೀರುವ ಏನಾದರೂ ಅಹಿತಕರ ಘಟನೆ ಸಂಭವಿಸಲಿದೆ ಎಂದು ಸ್ಪಷ್ಟವಾಗಿ ಸೂಚಿಸುತ್ತಿದೆ. ನೀವು ಆಗಾಗ್ಗೆ ನಿಮ್ಮ ಸ್ವಂತ ಜಗತ್ತಿನಲ್ಲಿ ಕಳೆದು ಹೋಗುತ್ತೀರಿ ಮತ್ತು ಇತರರನ್ನು ಕುರುಡಾಗಿ ನಂಬುತ್ತೀರಿ ಮತ್ತು ಇದು ನಿಮ್ಮ ದೊಡ್ಡ ದೌರ್ಬಲ್ಯವಾಗಲಿದೆ. ನಿಮ್ಮ ಸ್ವಂತ ಕುಟುಂಬದ ಸದಸ್ಯರ ಮೇಲೆ ಅಥವಾ ನಿಮಗೆ ತುಂಬಾ ಹತ್ತಿರವಿರುವ ಯಾರ ಮೇಲಾದರೂ ಕರಾಳ ನೆರಳು ಆವರಿಸುತ್ತಿದೆ. ಇದು ಇಡೀ ಕುಟುಂಬದ ಮೇಲೆ ಪರಿಣಾಮ ಬೀರುತ್ತದೆ. ಈ ಬಿಕ್ಕಟ್ಟು ಅನಾರೋಗ್ಯದ ರೂಪದಲ್ಲಿ ಬರಬಹುದು. ಇದು ಒಂದು ದೊಡ್ಡ ಕಾನೂನು ವಿವಾದ ಅಥವಾ ನಿಮ್ಮ ಸಂತೋಷದ ಕುಟುಂಬವನ್ನು ಛಿದ್ರಗೊಳಿಸುವ ದ್ರೋಹದ ರೂಪದಲ್ಲಿ ಬರಬಹುದು. ನೀವು ಸಮಯಕ್ಕೆ ಈ ಅಪಾಯವನ್ನು ಗುರುತಿಸದಿದ್ದರೆ ಎಲ್ಲವೂ ನಿಮ್ಮ ಕೈಯಿಂದ ಜಾರಿ ಹೋಗಬಹುದು. ನಿಮಗೆ ವಿಷಾದ ಮಾತ್ರ ಉಳಿಯಬಹುದು. ಪ್ರಸ್ತುತ ನಡೆಯುತ್ತಿರುವ ಗ್ರಹಗಳ ಸಂಚಾರವು ನಿಮ್ಮ ಮನೆಯ ಶಾಂತಿ ಮತ್ತು ಸಂತೋಷದ ಮೇಲೆ ಪರಿಣಾಮ ಬೀರಿದೆ ಎಂದು ಸೂಚಿಸುತ್ತಿದೆ. ಹಠಾತ್ ವಿವರಿಸಲಾಗದಂತೆ ತೋರುವ ಘರ್ಷಣೆಗಳು, ಆರ್ಥಿಕ ನಷ್ಟಗಳು ಮತ್ತು ಕೊನೆಯ ಕ್ಷಣದಲ್ಲಿ ಸನ್ನಿಹಿತವಾಗಿರುವ ವೈಫಲ್ಯಗಳು ಇವೆಲ್ಲವೂ ಮುಂಬರುವ ದೊಡ್ಡ ಬಿಕ್ಕಟ್ಟಿನ ಆರಂಭಿಕ ಲಕ್ಷಣಗಳಾಗಿವೆ. ನೀವು ವರ್ಷಗಳಿಂದ ಮರೆಮಾಡಿದ್ದ ರಹಸ್ಯ ಅಥವಾ ಸುಪ್ತವಾಗಿದ್ದ ಹಳೆಯ ದ್ವೇಷವು ಇದ್ದಕ್ಕಿದ್ದಂತೆ ಮತ್ತೆ ಹೊರಹೊಮ್ಮಿ ನಿಮ್ಮ ಇಡೀ ಕುಟುಂಬವನ್ನು ಆವರಿಸಲಿದೆ. ಈ ಸಮಯದಲ್ಲಿ ನೀವು ನಿಮ್ಮ ಕೋಪವನ್ನು ನಿಯಂತ್ರಿಸಬೇಕಾಗುತ್ತದೆ ಮತ್ತು ನಿಮ್ಮ ಮನೆಯ ಪ್ರತಿಯೊಂದು ಮೂಲೆಯ ಮೇಲೆ ಕಣ್ಣಿಡಬೇಕಾಗುತ್ತದೆ. ನಿಮ್ಮ ಆಪ್ತ ಸ್ನೇಹಿತರಂತೆ ಕಾಣುವ ಮತ್ತು ನಿಮ್ಮ ಮನೆಗೆ ಆಗಾಗ ಭೇಟಿ ನೀಡುವ ಯಾರಾದರೂ ಮುಖ್ಯ ಅಪರಾಧಿಯಾಗಿರಬಹುದು. ಅವರು ನಿಮ್ಮ ಸ್ವಂತ ಕುಟುಂಬದ ರಹಸ್ಯಗಳನ್ನು ನಿಮ್ಮ ವಿರುದ್ಧ ಬಳಸಲು ಸಂಚು ರೂಪಿಸುತ್ತಿದ್ದಾರೆ. ನೀವು ಈಗ ಕ್ರಮ ಕೈಗೊಳ್ಳದಿದ್ದರೆ ಈ ಬಿಕ್ಕಟ್ಟು ನಿಮ್ಮ ವೃತ್ತಿ ಮತ್ತು ಉಳಿತಾಯ, ನಿಮ್ಮ ಪ್ರೀತಿ ಪಾತ್ರರೊಂದಿಗಿನ ನಿಮ್ಮ ಸಂಬಂಧಗಳನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ. ಮುಂದಿನ ಕೆಲವು ದಿನಗಳವರೆಗೆ ನೀವು ಅತ್ಯಂತ ಜಾಗರೂಕರಾಗಿರಬೇಕು. ಯಾವುದೇ ಅಪರಿಚಿತರು ನಿಮ್ಮ ಮನೆಗೆ ಪ್ರವೇಶಿಸಲು ಬಿಡಬೇಡಿ ಮತ್ತು ನಿಮ್ಮ ಯಾವುದೇ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಬಿಕ್ಕಟ್ಟು ಮಹತ್ವದ್ದಾಗಿದೆ, ಆದರೆ ನೀವು ಬುದ್ಧಿವಂತಿಕೆಯಿಂದ ವರ್ತಿಸಿದರೆ ನೀವು ಈ ಮುಂಬರುವ ಬಿರುಗಾಳಿಯ ಅಲೆಯನ್ನು ತಿರುಗಾಳಿಯಾಗಿ ತಿರುಗಿಸಬಹುದು. ಆದ್ದರಿಂದ ನೀವು ಈಗ ಜಾಗರೂಕರಾಗಿರಬೇಕು. ನಿಮ್ಮ ಮನೆಯಲ್ಲಿರುವ ಮಹಿಳೆಯರು, ವಿಶೇಷವಾಗಿ ಹಿರಿಯರು, ಈ ಸಮಯದಲ್ಲಿ ತಮ್ಮ ಆರೋಗ್ಯ ಮತ್ತು ಮಾತಿನಲ್ಲಿ ಸಂಯಮವನ್ನು ಕಾಯ್ದುಕೊಳ್ಳಬೇಕು. ನಿಮ್ಮ ಕುಟುಂಬಕ್ಕೆ ಬರುವ ಬಿಕ್ಕಟ್ಟು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಮೊದಲು ಹೊಡೆಯಬಹುದು. ನೀವು ಹೆಚ್ಚು ಲಾಭದಾಯಕವೆಂದು ನಂಬುವ ಒಂದು ಪ್ರಮುಖ ಹೂಡಿಕೆ ಅಥವಾ ವಹಿವಾಟು ಈ ಅವನತಿಗೆ ಕಾರಣವಾಗಬಹುದು. ನೀವು ಈಗಲೇ ಕ್ರಮ ಕೈಗೊಳ್ಳದಿದ್ದರೆ ಈ ಬಿಕ್ಕಟ್ಟು ನಿಮ್ಮ ವೃತ್ತಿ, ನಿಮ್ಮ ಉಳಿತಾಯ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗಿನ ನಿಮ್ಮ ಸಂಬಂಧಗಳನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ. ಮುಂದಿನ ಕೆಲವು ದಿನಗಳವರೆಗೆ ನೀವು ಅತ್ಯಂತ ಜಾಗರೂಕರಾಗಿರಬೇಕು. ಯಾವುದೇ ಅಪರಿಚಿತರನ್ನು ನಿಮ್ಮ ಮನೆಗೆ ಪ್ರವೇಶಿಸಲು ಬಿಡಬೇಡಿ ಅಥವಾ ಯಾವುದೇ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಈ ಸಮಯದಲ್ಲಿ ಯಾರ ಪ್ರಭಾವಕ್ಕೂ ಒಳಗಾಗಿ ನಿಮ್ಮ ಭೂಮಿ, ಆಸ್ತಿ ಅಥವಾ ಚಿನ್ನ ಮತ್ತು ಬೆಳ್ಳಿ ಆಭರಣಗಳಿಗೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಗ್ರಹಗಳ ಸ್ಥಾನಗಳು ನಿಮ್ಮ ಮನೆಯ ಅಡುಗೆ ಮನೆ ಅಥವಾ ಮುಖ್ಯ ದ್ವಾರದ ಬಳಿ ಕೆಲವು ನಕಾರಾತ್ಮಕ ಶಕ್ತಿಗಳು ಸಕ್ರಿಯಗೊಳ್ಳುತ್ತಿವೆ ಮತ್ತು ಕುಟುಂಬ ಸದಸ್ಯರ ಮನಸ್ಸನ್ನು ಗೊಂದಲಗೊಳಿಸುತ್ತವೆ ಎಂದು ಸೂಚಿಸುತ್ತವೆ. ಅನಗತ್ಯ ವಾದಗಳು ಮತ್ತು ಪರಸ್ಪರ ದ್ವೇಷದ ಭಾವನೆಗಳು ಈ ಕತ್ತಲೆಯ ನೆರಳಿನ ಪರಿಣಾಮಗಳಾಗಿವೆ. ನೀವು ಸಂಜೆ ನಿಮ್ಮ ಮನೆಯಲ್ಲಿ ಕರ್ಪೂರವನ್ನು ಸುಡಬೇಕು ಮತ್ತು ಹನುಮಾನ್ ಚಾಲೀಸವನ್ನು ನಿಯಮಿತವಾಗಿ ಪಠಿಸಲು ಪ್ರಾರಂಭಿಸಬೇಕು. ಈ ಮುಂಬರುವ ವಿನಾಶಕಾರಿ ಚಂಡಮಾರುತವನ್ನು ನಿಧಾನಗೊಳಿಸಲು ಇದೊಂದೇ ಮಾರ್ಗ. ನೆನಪಿಡಿ, ನಿಮ್ಮ ರಾಶಿ ಚಕ್ರ ಚಿಹ್ನೆ ಎಡೆಯಲ್ಲಿ ಜನಿಸಿದ ಜನರು ಸ್ವಾಭಾವಿಕವಾಗಿ ತುಂಬ ಧೈರ್ಯಶಾಲಿಗಳು. ಆದರೆ ಪ್ರೀತಿ ಪಾತ್ರರಿಂದ ತೊಂದರೆ ಬಂದಾಗ ಅಥವಾ
ವಿಧಿ ಬದಲಾದಾಗ ಧೈರ್ಯ ಕೂಡ ವಿಫಲಗೊಳ್ಳುತ್ತದೆ. ಈ ಬಾರಿ ಹೋರಾಟವು ಬಾಹ್ಯ ಶತ್ರುವಿನ ವಿರುದ್ಧವಲ್ಲ, ಆದರೆ ನಿಮ್ಮ ಸ್ವಂತ ಮನೆಯೊಳಗೆ ಹುಟ್ಟುತ್ತಿರುವ ಅದೃಶ್ಯ ತೊಂದರೆ. ಹಳೆಯ ಗುಪ್ತ ಶತ್ರು ಇದ್ದಕ್ಕಿದ್ದಂತೆ ಸಕ್ರಿಯನಾಗಿ ನಿಮ್ಮ ಖ್ಯಾತಿಯನ್ನು ನಾಶಪಡಿಸಲು ಸಂಪೂರ್ಣವಾಗಿ ಸಿದ್ಧನಾಗಿದ್ದಾನೆ. ಮುಂಬರುವ ಬುಧವಾರ ಮತ್ತು ಶನಿವಾರಗಳು ನಿಮಗೆ ಅತ್ಯಂತ ಸೂಕ್ಷ್ಮವಾಗಿರುತ್ತವೆ. ಈ ದಿನಗಳಲ್ಲಿ ಯಾವುದೇ ಪ್ರಮುಖ ಕೆಲಸವನ್ನು ತಪ್ಪಿಸಿ ಮತ್ತು ಮನೆಯಿಂದ ಹೊರಡುವ ಮೊದಲು ದೇವರನ್ನು ಸ್ಮರಿಸಿ. ಈ ದಿನಗಳಲ್ಲಿ ನೀವು ಸ್ವಲ್ಪವಾದರೂ ಅಸಡ್ಡೆ ತೋರಿಸಿದರೆ ಈ ಬಿಕ್ಕಟ್ಟು ನಿಮ್ಮ ಕೈಯಿಂದ ಹೊರಬರುತ್ತದೆ. ಈ ಸಮಯದಲ್ಲಿ ನಿಮ್ಮ ಮಕ್ಕಳು ಸಕಾರಾತ್ಮಕ ಗ್ರಹಗಳಿಂದ ತೀವ್ರವಾಗಿ ಪ್ರಭಾವಿತರಾಗುತ್ತಾರೆ. ಅವರ ಮನಸ್ಸುಗಳು ತಮ್ಮ ಅಧ್ಯಯನದಿಂದ ವಿಚಲಿತರಾಗಬಹುದು ಅಥವಾ ಕುಟುಂಬದ ಹೆಸರಿಗೆ ಕಳಂಕ ತರುವ ಕೆಟ್ಟ ಸಹವಾಸಕ್ಕೆ ಬೀಳಬಹುದು. ಈ ಸಮಯದಲ್ಲಿ ನೀವು ಕಟ್ಟುನಿಟ್ಟಿನ ರಕ್ಷಕ ಮತ್ತು ಬುದ್ಧಿವಂತ ಮಾರ್ಗದರ್ಶಕನ ಪಾತ್ರವನ್ನು ವಹಿಸಬೇಕು. ಇತರರು ನಿಮ್ಮನ್ನು ಎಷ್ಟೇ ಕೆರಳಿಸಲು ಪ್ರಯತ್ನಿಸಿದರೂ ಮನೆಯಲ್ಲಿ ಶಾಂತ ವಾತಾವರಣವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ. ಈ ಬಿಕ್ಕಟ್ಟು ನಿಮ್ಮ ಕೆಲಸ ಅಥವಾ ವ್ಯವಹಾರದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಮನೆಯಲ್ಲಿ ಶಾಂತಿ ಇಲ್ಲದಿದ್ದಾಗ ನೀವು ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ ಮತ್ತು ನಿಮ್ಮ ವಿರೋಧಿಗಳು ಈ ಅವಕಾಶವನ್ನು ಬಳಸಿಕೊಂಡು ನಿಮ್ಮ ವಿರುದ್ಧ ಪಿತೂರಿ ನಡೆಸಬಹುದು. ನಿಮ್ಮ ಬಾಸ್ ಅಥವಾ ವ್ಯವಹಾರ ಪಾಲುದಾರರು ಬೆದರಿಸಬಹುದು. ಇದು ನಿಮ್ಮ ಕೆಲಸಕ್ಕೆ ಬೆದರಿಕೆ ಹಾಕಬಹುದು. ಈ ಭೀಕರ ಪರಿಸ್ಥಿತಿಯನ್ನು ತಪ್ಪಿಸಲು ನೀವು ತಕ್ಷಣ ನಿಮ್ಮ ಮನೆಯ ಈಶಾನ್ಯ ಮೂಲೆಯನ್ನು ಸ್ವಚ್ಛಗೊಳಿಸಬೇಕು. ಯಾವುದೇ ಕಸ ಅಥವಾ ಅಸ್ತವ್ಯಸ್ತತೆ ಅಲ್ಲಿ ಉಳಿಯಲು ಬಿಡಬೇಡಿ. ಮುಂದಿನ ಕೆಲವು ವಾರಗಳವರೆಗೆ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಕ್ರಮಗಳು ಅಥವಾ ಹೊಸ ನಿರ್ಮಾಣದ ಕಾರ್ಯಗಳನ್ನು ತಪ್ಪಿಸಿ. ಸಾಧ್ಯವಾದಷ್ಟು ಶಾಂತವಾಗಿರಿ. ನಿಮ್ಮ ಯೋಜನೆಗಳನ್ನು ಖಾಸಗಿ ಇರಿಸಿ. ಈ ಕಷ್ಟದ ಸಮಯದಲ್ಲಿ ನೀವು ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಮುನ್ನಡೆದರೆ ಮಾತ್ರ ನಿಮ್ಮ ಕುಟುಂಬವನ್ನು ದೊಡ್ಡ ದುರಂತದಿಂದ ರಕ್ಷಿಸಲು ಸಾಧ್ಯವಾಗುತ್ತದೆ. ಇಲ್ಲದಿದ್ದರೆ ಒಂದು ಸಣ್ಣ ತಪ್ಪು ಇಡೀ ಸಂತೋಷದ ಕುಟುಂಬವನ್ನು ನಾಶಪಡಿಸಬಹುದು. ಈ ಭಯಾನಕ ಬಿಕ್ಕಟ್ಟಿನ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಯ ನಡವಳಿಕೆಗೆ ವಿಶೇಷ ಗಮನ ನೀಡಬೇಕು. ಅನಿಯಮಿತ ಗ್ರಹಗಳ ಚಲನೆಯಿಂದಾಗಿ ನಿಮ್ಮ ನಡುವೆ ಗೋಡೆ ಉದ್ಭವಿಸಬಹುದು. ಇದು ಬೇರ್ಪಡುವಿಕೆಗೆ ಕಾರಣವಾಗಬಹುದು. ಹಳೆಯ ದ್ವೇಷವು ಮತ್ತೆ ಹೊತ್ತಿಕೊಳ್ಳುತ್ತಿರುವಂತೆ ಒಂದು ಸಣ್ಣ ತಪ್ಪು ತಿಳುವಳಿಕೆಯು ಅಸಮಾನವಾಗಿ ಹರಿದು ಹೋಗುತ್ತದೆ. ನಿಮ್ಮ ಕುಟುಂಬದ ಹೊರಗಿನ ಜನರು ಈ ಕೌಟುಂಬಿಕ ಭಿನ್ನಾಭಿಪ್ರಾಯವನ್ನು ಬಳಸಿಕೊಳ್ಳಲು ಉತ್ಸುಕರಾಗಿರುತ್ತಾರೆ. ಅವರು ನಿಮ್ಮ ಮುಂದೆ ಸಹಾನುಭೂತಿಯನ್ನು ವ್ಯಕ್ತಪಡಿಸುತ್ತಾರೆ, ಆದರೆ ನಿಮ್ಮ ಬೆನ್ನ ಹಿಂದೆ ಬೆಂಕಿಗೆ ಇಂಧನ ತುಂಬುತ್ತಾರೆ. ಆದ್ದರಿಂದ ಪರಿಸ್ಥಿತಿ ಎಷ್ಟೇ ಗಂಭೀರವಾಗಿದ್ದರೂ ನಿಮ್ಮ ಕುಟುಂಬದ ವ್ಯವಹಾರಗಳು ಮಿತಿ ಮೀರಿ ಹೋಗಲು ಎಂದಿಗೂ ಬಿಡಬೇಡಿ. ಈ ಸಮಯದಲ್ಲಿ ನೀವು ನಿಮ್ಮ ಕನಸುಗಳು ಮತ್ತು ಆಂತರಿಕ ಧ್ವನಿಯನ್ನು ಸಹ ನಂಬಬೇಕು. ನೀವು ವಿಚಿತ್ರ ಮತ್ತು ಭಯಾನಕ ಕನಸುಗಳನ್ನು ಕಾಣುತ್ತಿದ್ದರೆ ಅಥವಾ ಇದ್ದಕ್ಕಿದ್ದಂತೆ ಎಚ್ಚರಗೊಂಡಿದ್ದರೆ ಅದನ್ನು ಸಣ್ಣ ಸಮಸ್ಯೆ ಎಂದು ತಳ್ಳಿಹಾಕುವ ತಪ್ಪನ್ನು ಮಾಡಬೇಡಿ. ಇದು ನಿಮ್ಮ ಜಾತಕದಲ್ಲಿ ದುರ್ಬಲಗೊಳ್ಳುತ್ತಿರುವ ಗ್ರಹಗಳ ಸಂಕೇತವಾಗಿದ್ದು, ಬಿಕ್ಕಟ್ಟು ಈಗ ನಿಮಗೆ ತುಂಬಾ ಹತ್ತಿರದಲ್ಲಿದೆ ಎಂದು ಎಚ್ಚರಿಸುತ್ತಿದೆ. ನಿಮ್ಮ ಸಾಕು ಪ್ರಾಣಿಗಳು ಮತ್ತು ಸಸ್ಯಗಳು ಸಹ ಈ ನಕಾರಾತ್ಮಕ ಶಕ್ತಿಯನ್ನು ಅನುಭವಿಸುತ್ತಿರಬಹುದು. ನಿಮ್ಮ ಮನೆಯಲ್ಲಿರುವ ಒಂದು ಸಸ್ಯವು ಇದ್ದಕ್ಕಿದ್ದಂತೆ ಒಣಗಲು ಪ್ರಾರಂಭಿಸಿದರೆ ವಿಪತ್ತು ಸಂಭವಿಸಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಈ ವಿನಾಶಕಾರಿ ಪರಿಸ್ಥಿತಿಯಿಂದ ಸಂಪೂರ್ಣವಾಗಿ ಪಾರಾಗಲು ಮುಂಬರುವ ಮಂಗಳವಾರದಂದು ನೀವು ಬಡವರಿಗೆ ಅಥವಾ ನಿರ್ಗತಿಕರಿಗೆ ಬೆಲ್ಲ ಮತ್ತು ಬೇಳೆಯನ್ನು ದಾನ ಮಾಡಬೇಕು. ನಿಮ್ಮ ಕೋಪವನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ, ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಕೋಪವು ನಿಮ್ಮ ದೊಡ್ಡ ವಿನಾಶವಾಗಿರುತ್ತದೆ. ನಿಮ್ಮ ಬಾಯಿಂದ ಬರುವ ಒಂದು ಕಠಿಣ ಮಾತು ನಿಮ್ಮ ಕೆಲಸವನ್ನು ಶಾಶ್ವತವಾಗಿ ಹಾಳು ಮಾಡಬಹುದು. ಶಾಂತವಾಗಿರಿ. ನಿಮ್ಮ ಕಣ್ಣುಗಳು ಮತ್ತು ಕಿವಿಗಳನ್ನು ತೆರೆದಿಡಿ ಮತ್ತು ಪ್ರತಿ ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇರಿಸಿ, ಏಕೆಂದರೆ ಈ ಸಮಯದಲ್ಲಿ ಒಂದು ಸಣ್ಣ ಬುದ್ಧಿವಂತಿಕೆಯ ತುಣುಕು ನಿಮ್ಮ ಇಡೀ ಕುಟುಂಬವನ್ನು ಈ ಮುಂಬರುವ ಚಂಡಮಾರುತದ ಮೂಲಕ ಸುರಕ್ಷಿತವಾಗಿ ಮುನ್ನಡೆಸಬಹುದು. ಈ ಸಂಪೂರ್ಣ ಜಟಿಲದಲ್ಲಿ ನಿಮ್ಮನ್ನು ಆಳವಾದ ತೊಂದರೆಗೆ ಸಿಲುಕಿಸಬಹುದಾದ ಇನ್ನೊಂದು ವಿಷಯವೇನೆಂದರೆ ಹಿಂದಿನ ತಪ್ಪು ಅಥವಾ ನೀವು ಮರೆತ ವ್ಯವಹಾರ. ಹಿಂದಿನ ಒಂದು ಪುಟ ಇದ್ದಕ್ಕಿದ್ದಂತೆ ತೆರೆಯುತ್ತದೆ ಮತ್ತು ಹಳೆಯ ಸಾಲಗಾರ ಅಥವಾ ನೀವು ಒಮ್ಮೆ ಉದ್ದೇಶಪೂರ್ವಕವಾಗಿ ನೋಯಿಸಿದ ಯಾರಾದರೂ ನಿಮ್ಮ ಮುಂದೆ ಕಾಣಿಸಿಕೊಳ್ಳುತ್ತಾರೆ. ಆ ವ್ಯಕ್ತಿಯು ನೀವು ದುರ್ಬಲರಾಗಲು ಮತ್ತು ಸಮಾಜದಲ್ಲಿ ನಿಮ್ಮ ತಲೆಯನ್ನು ಎತ್ತಿಕೊಳ್ಳಲು ಸಾಧ್ಯವಾಗದ ರೀತಿಯಲ್ಲಿ ಕಾನೂನುಬದ್ಧವಾಗಿ ಅಥವಾ ಸಾಮಾಜಿಕವಾಗಿ ನಿಮ್ಮ ಮೇಲೆ ದಾಳಿ ಮಾಡಲು ಕಾಯುತ್ತಿದ್ದಾನೆ. ನಿಮ್ಮ ಗುಪ್ತ ಶತ್ರುಗಳು ಈಗ ನಿಮ್ಮ ವಿರುದ್ಧ ಒಂದಾಗಲು ತಯಾರಿ ನಡೆಸುತ್ತಿದ್ದಾರೆ. ಆದ್ದರಿಂದ ನ್ಯಾಯಾಲಯದ ಪ್ರಕರಣಗಳು ಅಥವಾ ಸರ್ಕಾರಿ ದಾಖಲೆಗಳ ಬಗ್ಗೆ ಅತ್ಯಂತ ಜಾಗರೂಕರಾಗಿರಿ. ನಿಮ್ಮ ಮನೆಯ ಸಂತೋಷ ಮತ್ತು ಸಮೃದ್ಧಿಯನ್ನು ಪುನರ್ಸ್ಥಾಪಿಸಲು ನೀವು ನಿಮ್ಮ ಕುಲದೇವರು ಅಥವಾ ಕುಲದೇವತೆಯ ಸ್ಥಳದಲ್ಲಿ ದೀಪವನ್ನು ಬೆಳಗಿಸಬೇಕು, ಏಕೆಂದರೆ ಗ್ರಹಗಳ ಚಲನೆ ಪ್ರತಿಕೂಲವಾದಾಗ ನಿಮ್ಮ ಪೂರ್ವಜರು ಮತ್ತು ಕುಲದೇವರ ಆಶೀರ್ವಾದ ಮಾತ್ರ ನಿಮ್ಮನ್ನು ಗುರಾಣಿಯಾಗಿ ರಕ್ಷಿಸುತ್ತದೆ.
ಮನೆಗೆ ಪ್ರವೇಶಿಸಿರುವ ಯಾವುದೇ ನಕಾರಾತ್ಮಕ ಶಕ್ತಿಗಳ ಪ್ರಭಾವವನ್ನು ಕ್ರಮೇಣ ದುರ್ಬಲಗೊಳಿಸಲು ನೀವು ಮಲಗುವ ಕೋಣೆ ಮತ್ತು ಮುಖ್ಯ ಸಭಾಂಗಣದಲ್ಲಿ ಗಂಗಾ ನೀರನ್ನು ಸಿಂಪಡಿಸಿ. ಯಾವುದೇ ವೆಚ್ಚದಲ್ಲಿಯೂ ರಾತ್ರಿಯಲ್ಲಿ ಅಡ್ಡ ಹಾದಿ ಅಥವಾ ನಿರ್ಜನ ಬೀದಿಗಳಿಗೆ ಒಂಟಿಯಾಗಿ ಹೋಗುವುದನ್ನು ತಪ್ಪಿಸಿ, ಏಕೆಂದರೆ ರಾಹು ಮತ್ತು ಕೇತು ಕೂಡ ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಮೇಲೆ ತಮ್ಮ ಕೆಟ್ಟು ಕಣ್ಣು ಹಾಕಿದ್ದಾರೆ. ಇದು ದೊಡ್ಡ ಅಪಘಾತ ಅಥವಾ ಗಾಯಕ್ಕೆ ಕಾರಣವಾಗಬಹುದು. ಇದು ಪರೀಕ್ಷಾ ಸಮಯ. ಅಲ್ಲಿ ನಿಮ್ಮ ಬುದ್ಧಿವಂತಿಕೆ, ತಾಳ್ಮೆ ಮತ್ತು ನಿಮ್ಮ ಕುಟುಂಬಕ್ಕೆ ಸಮರ್ಪಣೆ ಪರೀಕ್ಷಿಸಲ್ಪಡುತ್ತದೆ. ನೀವು ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಬಯಸಿದರೆ ಮೊದಲು ನಿಮ್ಮ ಭಯ ಮತ್ತು ಆತಂಕವನ್ನು ಬದಿಗಿಡಿ. ಎಷ್ಟೇ ಕಠಿಣ ಸಮಯಗಳಿದ್ದರೂ ಸರಿಯಾದ ಕ್ರಮಗಳು ಮತ್ತು ದೇವರ ಮೇಲಿನ ಭಕ್ತಿಯ ಮೂಲಕ ಪ್ರತಿಯೊಂದು ಬಿಕ್ಕಟ್ಟನ್ನು ತಪ್ಪಿಸಬಹುದು ಎಂಬುದನ್ನು ನೆನಪಿಡಿ. ಮುಂಬರುವ ಸೂರ್ಯೋದಯದೊಂದಿಗೆ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸುವ ಮೂಲಕ ನಿಮ್ಮ ದಿನವನ್ನು ಪ್ರಾರಂಭಿಸಿ ಮತ್ತು ಯಾವುದೇ ಸಂದರ್ಭದಲ್ಲೂ ನಿಮ್ಮ ಕುಟುಂಬ ಈ ಅಚಲ ನಂಬಿಕೆ ಈ ಭೀಕರ ಬಿರುಗಾಳಿಯನ್ನು ಸಹ ನಿಮ್ಮ ಮನೆ ಬಾಗಿಲಿನಿಂದ ಹಿಮ್ಮೆಟ್ಟುವಂತೆ ಮಾಡುತ್ತದೆ. ಸಮಯ ಮುಂದುವರೆದಂತೆ ನಿಮ್ಮ ಸ್ವಂತ ಮನೆಯ ಗೋಡೆಗಳ ಒಳಗೆ ನೀವು ವಿಚಿತ್ರವಾದ ಭಾರವನ್ನು ಅನುಭವಿಸಲು ಪ್ರಾರಂಭಿಸುತ್ತೀರಿ. ಬರುವ ದಿನಗಳಲ್ಲಿ ತೀರಾ ಅಗತ್ಯವಿಲ್ಲದಿದ್ದರೆ ದೀರ್ಘ ಪ್ರಯಾಣವನ್ನು ಸಂಪೂರ್ಣವಾಗಿ ತಪ್ಪಿಸಿ. ವ್ಯವಹಾರಗಳು ಈ ಸಮಯದಲ್ಲಿ ಯಾವುದೇ ಹೊಸ ಮಾರಾಟಗಾರ ಅಥವಾ ಪೂರೈಕೆದಾರರನ್ನು ಕುರುಡಾಗಿ ನಂಬುವುದನ್ನು ತಪ್ಪಿಸಬೇಕು ಮತ್ತು ಅವರ ಪ್ರತಿ ವಹಿವಾಟಿನ ಸಮಯದ ಬಿಲ್ ಮತ್ತು ಲಿಖಿತ ಖಾತೆಯನ್ನು ಇಟ್ಟುಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಈ ಕಷ್ಟಕರ ಮತ್ತು ಸವಾಲಿನ ಸಮಯದಿಂದ ನೀವು ಸಂಪೂರ್ಣ ಹನುಮಾನ್ ಚಾಲಿಸವನ್ನು ಪಠಿಸಲು ಸಾಧ್ಯವಾಗದಿದ್ದರೆ ಕನಿಷ್ಠ 7 ಬಾರಿಯಾದರೂ ಪಠಿಸಿ. ಭಕ್ತಿ ಮತ್ತು ನಂಬಿಕೆಯಿಂದ ಹನುಮನನ್ನು ಸ್ಮರಿಸಿ ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ನಕಾರಾತ್ಮಕತೆ, ಭಯ, ತೊಂದರೆಗಳು ಅಥವಾ ಅಡೆತಡೆಗಳನ್ನು ಕ್ರಮೇಣ ತೆಗೆದುಹಾಕಲು ಸಂಕಲ್ಪ ಮಾಡಿ. ಹೆಚ್ಚುವರಿಯಾಗಿ ಪ್ರತಿದಿನ ಬೆಳಗ್ಗೆ ನಿಮ್ಮ ಚಾವಣಿ ಅಥವಾ ಬಾಲ್ಕನಿಯಲ್ಲಿ ಪಕ್ಷಿಗಳಿಗೆ ಧಾನ್ಯ ಮತ್ತು ಶುದ್ಧ ನೀರನ್ನು ಇಡಲು ಪ್ರಾರಂಭಿಸಿ. ಪಕ್ಷಿಗಳು ಧಾನ್ಯಗಳನ್ನು ತಿಂದು ನೀರು ಕುಡಿಯುವಾಗ ಅದನ್ನು ಸೇವೆಯ ಪುಣ್ಯ ಕಾರ್ಯವೆಂದು ಪರಿಗಣಿಸಿ. ಪ್ರಾಣಿಗಳಿಗೆ ಸೇವೆ ಸಲ್ಲಿಸುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಸೃಷ್ಟಿಯಾಗುತ್ತದೆ ಎಂದು ನಂಬಲಾಗಿದೆ. ನೆನಪಿಡಿ, ನೀವು ಪ್ರಸ್ತುತ ಎದುರಿಸುತ್ತಿರುವ ಸಮಯಗಳು ಶಾಶ್ವತವಾಗಿ ಉಳಿಯುವುದಿಲ್ಲ. ಜೀವನದಲ್ಲಿ ಒಬ್ಬ ವ್ಯಕ್ತಿಯು ಎಲ್ಲವೂ ತನಗೆ ವಿರುದ್ಧವಾಗಿ ನಡೆಯುತ್ತಿದೆ ಎಂದು ಭಾವಿಸುವ ಸಮಯ, ಆದರೆ ಆ ಸಮಯಗಳು ನಿಮ್ಮನ್ನು ಒಳಗಿನಿಂದ ಬಲಪಡಿಸುತ್ತವೆ. ಕೆಲವು ವಿಷಯಗಳು ಕುಸಿಯುವುದನ್ನು, ಕೆಲವು ಸಂಬಂಧಗಳು ದೂರವಾಗುವುದನ್ನು ಅಥವಾ ಕೆಲವು ಹಳೆ ಹಾದಿಗಳು ಮುಚ್ಚುವುದನ್ನು ನೀವು ನೋಡಬಹುದು. ಆದರೆ ಇದೆಲ್ಲವೂ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯಕ್ಕೆ ಸಿದ್ಧತೆಯಾಗಿರಬಹುದು. ಆದ್ದರಿಂದ ಯಾವುದೇ ಸಂದರ್ಭದಲ್ಲೂ ನಿಮ್ಮ ಆತ್ಮವಿಶ್ವಾಸವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಕಷ್ಟದ ಸಮಯದಲ್ಲಿಯೂ ಸಹ ಶಾಂತತೆಯನ್ನು ಕಾಯ್ದುಕೊಳ್ಳುವ ವ್ಯಕ್ತಿಯ ಮುಂಬರುವ ಒಳ್ಳೆಯ ಸಮಯಗಳಿಗೆ ಅರ್ಹನು. ನಿಮ್ಮ ಮೇಲೆ ನಂಬಿಕೆ ಇರಿಸಿ, ದೇವರಲ್ಲಿ ನಂಬಿಕೆ ಇರಿಸಿ ಮತ್ತು ನಿಮ್ಮ ಕೆಲಸದಲ್ಲಿ ಗಮನ ಹರಿಸಿ. ಭಯಪಡುವ ಯಾವುದೇ ಅಗತ್ಯವಿಲ್ಲ. ಬೆಳಗ್ಗೆ ಎದ್ದೇಳಿ, ದೇವರನ್ನು ಸ್ಮರಿಸಿ, ಹನುಮಂತನ ಹೆಸರನ್ನು ಜಪಿಸಿ, ನಿರ್ಗತಿಕರಿಗೆ ಅಥವಾ ಮೂಕರಿಗೆ ಸೇವೆ ಮಾಡಿ ಮತ್ತು ಕ್ರಮೇಣ ನಿಮ್ಮ ಮನಸ್ಸಿನಿಂದ ನಕಾರಾತ್ಮಕ ಆಲೋಚನೆಗಳನ್ನು ತೆಗೆದುಹಾಕಿ. ಮುಂಬರುವ ಸಮಯಗಳು ನಿಮಗೆ ಹೊಸ ಭರವಸೆ, ಹೊಸ ಶಕ್ತಿ ಮತ್ತು ಹೊಸ ಅವಕಾಶಗಳನ್ನು ತರಲಿ. ಇದು ನಮ್ಮ ಪ್ರಾರ್ಥನೆ. ಮತ್ತು ಈ ವಿಡಿಯೋದಲ್ಲಿ ಹೇಳಲಾದ ವಿಷಯಗಳು ಏನಾದರೂ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಅಥವಾ ಅದು ನಿಮ್ಮ ಪ್ರಸ್ತುತ ಜೀವನಕ್ಕೆ ಸಂಪರ್ಕ ಹೊಂದಿದೆ ಎಂದು ನೀವು ಭಾವಿಸಿದರೆ ಈ ವಿಡಿಯೋವನ್ನು ನೋಡಿ. ಅದನ್ನು ಈಗಲೇ ಸಕಾರಾತ್ಮಕತೆ ಮತ್ತು ಧೈರ್ಯದ ಅಗತ್ಯವಿರುವ ಕುಟುಂಬದ ಸದಸ್ಯರು ಅಥವಾ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನೀವು ಹಂಚಿಕೊಳ್ಳುವ ಈ ಸಣ್ಣ ಸಂದೇಶವು ಯಾರೊಬ್ಬರ ಮುಖದಲ್ಲಿ ಭರವಸೆಯ ನಗುವನ್ನು ತರುತ್ತದೆ. ನೀವು ಇಂಥ ಆಸಕ್ತಿದಾಯಕ, ಸ್ಫೂರ್ತಿದಾಯಕ ಮತ್ತು ನಿಯಮಿತ ಜಾತಕ ನವೀಕರಣಗಳನ್ನು ಸ್ವೀಕರಿಸುವ ಮೊದಲಿಗರಾಗಲು ಬಯಸಿದರೆ ಈಗಲೇ ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಲು ಮರೆಯಬೇಡಿ. ನಿಮ್ಮ ಸಣ್ಣ ಕೊಡುಗೆ ನಮಗೆ ಉತ್ತಮ ಮತ್ತು ಹೊಸ ವಿಡಿಯೋಗಳನ್ನು ರಚಿಸುವುದನ್ನು ಮುಂದುವರಿಸಲು ನಮಗೆ ಸ್ಫೂರ್ತಿ ನೀಡುತ್ತದೆ. ಮತ್ತು ನೀವು ಹೊರಡುವ ಮೊದಲು ದಯವಿಟ್ಟು ನಿಮ್ಮ ರಾಶಿ ಚಕ್ರ ಚಿಹ್ನೆಯನ್ನು ಕಮೆಂಟ್ಗಳಲ್ಲಿ ಬರೆಯಿರಿ ಮತ್ತು ನಿಮಗೆ ಅನಿಸಿದರೆ ದಯವಿಟ್ಟು ಕಮೆಂಟ್ಗಳಲ್ಲಿ ಜೈ ಶ್ರೀ ಹನುಮಾನ್ ಎಂದು ಬರೆಯಿರಿ. ನಿಮ್ಮ ಈ ಸಣ್ಣ ಕೊಡುಗೆ ನಮ್ಮ ಕುಟುಂಬವನ್ನು ಬಲಪಡಿಸುತ್ತದೆ. ಈ ವಿಡಿಯೋವನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇದರಿಂದ ಈ ಸಕಾರಾತ್ಮಕ ಸಂದೇಶವು ಸಾಧ್ಯವಾದಷ್ಟು ಜನರನ್ನು ತಲುಪುತ್ತದೆ. ನೆನಪಿಡಿ, ಕೆಟ್ಟ ಸಮಯಗಳು ಎಷ್ಟೇ ದೀರ್ಘವಾಗಿದ್ದರೂ ಅವು ಶಾಶ್ವತವಾಗಿ ಉಳಿಯುವುದಿಲ್ಲ. ಬೆಳಿಗ್ಗೆ ರಾತ್ರಿಯನ್ನು ಅನುಸರಿಸುತ್ತದೆ ಮತ್ತು ಕಷ್ಟಗಳ ನಂತರ ಸಂದರ್ಭಗಳು ಬದಲಾಗುತ್ತವೆ. ಆದ್ದರಿಂದ ನಿಮ್ಮಲ್ಲಿ ನಂಬಿಕೆಯನ್ನು ಕಾಪಾಡಿಕೊಳ್ಳಿ. ದೇವರ ಹೆಸರನ್ನು ಜಪಿಸುತ್ತೀರಿ ಮತ್ತು ನಿಮ್ಮ ಕಾರ್ಯಗಳಿಂದ ದೂರ ಸರಿಯಬೇಡಿ. ಬರುವ ಸಮಯಗಳು ನಿಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ, ಯಶಸ್ಸು ಮತ್ತು ಹೊಸ ಸಂತೋಷಗಳನ್ನು ತರಲಿ. ಇದು ನಮ್ಮ ಶುಭ ಹಾರೈಕೆ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ಹೊಸ ವಿಡಿಯೋ, ಹೊಸ ಮಾಹಿತಿ ಮತ್ತು ನಿಮ್ಮ ಜೀವನಕ್ಕೆ ಸಂಬಂಧಿಸಿದ
ಕೆಲವು ಹೊಸ ಚಿಹ್ನೆಗಳೊಂದಿಗೆ ನಾವು ಮತ್ತೆ ಭೇಟಿಯಾಗುತ್ತೇವೆ. ಅಲ್ಲಿವರೆಗೂ ನಿಮ್ಮ ಕುಟುಂಬವನ್ನು ನೋಡಿಕೊಳ್ಳಿ, ಸಂತೋಷವಾಗಿರಿ, ಸಕಾರಾತ್ಮಕವಾಗಿರಿ ಮತ್ತು ದೇವರಲ್ಲಿ ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಶ್ರೀ ಹನುಮಾನ್, ಜೈ ಶ್ರೀ ಕೃಷ್ಣ. ರಾಧೆ ರಾಧೆ.